ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 23ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸ. ಅನುವಾದ: ಯಾವುದು ದುಃಖರೂಪಿ ಸಂಸಾರದ ಸಂಯೋಗದಿಂದ ರಹಿತವಾಗಿದೆಯೋ ಹಾಗೂ ಯಾವುದರ ಹೆಸರು ಯೋಗವೆಂಬುದಾಗಿದೆಯೋ ಅದನ್ನು ತಿಳಿಯಬೇಕು. ಆ ಯೋಗವನ್ನು ಬೇಸರಿಸದೆ, ಅರ್ಥಾತ್ ಧೈರ್ಯ ಮತ್ತು ಉತ್ಸಾಹದಿಂದ ಕೂಡಿದ ಚಿತ್ತದಿಂದ ನಿಶ್ಚಯಪೂರ್ವಕವಾಗಿ ಮಾಡುವುದು ಕರ್ತವ್ಯವಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. 20ನೇ 21ನೇ ಮತ್ತು 22ನೇ ಶ್ಲೋಕಗಳಲ್ಲಿ ಪರಮಾತ್ಮನ ಪ್ರಾಪ್ತಿಯ ಸ್ಥಿತಿಯ ಮಹತ್ವ ಮತ್ತು ಲಕ್ಷಣಗಳನ್ನು ವರ್ಣನೆ ಮಾಡಿದ ಭಗವಂತ ಈಗ ಆ ಸ್ಥಿತಿಯ ಹೆಸರನ್ನು ಹೇಳ್ತಾ ಅದನ್ನು ಪಡೆಯೋದಕ್ಕೆ ನಮಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ. ಅದನ್ನು ಪಡಿಬೇಕು ನಾವು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಯಾವುದು ಈ ದುಃಖರೂಪಿಯಾದ ಸಂಸಾರದ ಸಂಯೋಗದಿಂದ ರಹಿತವಾಗಿರುತ್ತೋ, ಅಂದರೆ ಅದಕ್ಕೆ ಸೇರ್ಕೊಳ್ಳೋದಿಲ್ವೋ, ಮತ್ತು ಯಾವುದರ ಹೆಸರು ಯೋಗ ಅಂತ ಇದೆಯೋ ಅದನ್ನು ತಿಳ್ಕೋಬೇಕು. ಯಾವುದು ಯೋಗ, ಏನು ಮಾಡಿದ್ರೆ ನಾನು ಆ ಭಗವಂತನನ್ನು ಪಡ್ಕೊಳ್ತೀನಿ, ಈ ಒಂದು ಸಂಸಾರದಿಂದ ಹೊರಗಡೆ ಬರ್ತೀನಿ ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಯೋಗವನ್ನು ಬೇಸರ ಮಾಡಿಕೊಳ್ಳದೆ, ಅಂದರೆ ಏನು, ಅಯ್ಯೋ ಬಿಡು ಮಾಡಿದ್ರೆ ಆಯಿತು, ಮಾಡೋಕ್ಕಾಗಲ್ಲಪ್ಪ ನನ್ನಿಂದ ಅಂತೆಲ್ಲ ಒಂದು ಧೈರ್ಯ ಇಲ್ಲದೆ, ಉತ್ಸಾಹ ಏನೂ ಇಲ್ಲದೆ ಇರಬಾರ್ದು. ಅದನ್ನು ಬೇಸರ ಮಾಡಿಕೊಳ್ಳದೆ ಧೈರ್ಯದಿಂದ ಉತ್ಸಾಹದಿಂದ ಕೂಡಿರುವಂಥ ಚಿತ್ತದಿಂದ ನಾವು ಖಂಡಿತವಾಗಲೂ ಮಾಡೋದಿದೆಯಲ್ಲ ಅದನ್ನು ಕರ್ತವ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡಿ, ಇಂಪಾರ್ಟೆಂಟ್ ಏನು ಅಂದರೆ, ಮೊದಲು ನಮಗೆ ವಿಷಯ ಗೊತ್ತಾಗಬೇಕು, ತಿಳ್ಕೋಬೇಕು. ತಿಳ್ಕೊಂಡು ಸುಮ್ಮನೆ ಇದ್ಬಿಡೋದಲ್ಲ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಅದು ಮಾಡಲಿಲ್ಲ ಅಂತಂದರೆ ಕೇಳಿನೂ ಏನು ಪ್ರಯೋಜನ ಆಗುತ್ತೆ? ಅದಕ್ಕೆ ವಿಷಯವನ್ನು ತಿಳ್ಕೊಂಡು ಆಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಮಾಡೋದಿದೆಯಲ್ಲ ಅದು ನನ್ನ ಕರ್ತವ್ಯವಾಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ದುಃಖರೂಪಿ ಸಂಸಾರದ ಸಂಯೋಗದಿಂದ ರಹಿತವಾದ ಸ್ಥಿತಿ ಯಾವುದು? ಈಗ ಈ ಸಂಸಾರದ ಸಂಯೋಗವಾಗದೇ ಇರೋ ಹಾಗಿರುವಂಥ ಸ್ಥಿತಿ ಯಾವುದು? ಆ ಸ್ಥಿತಿಯನ್ನು ಪಡೆದಂಥ ಯೋಗಿ ಸದಾ ಧ್ಯಾನಾವಸ್ಥೆಯಲ್ಲೇ ಸ್ಥಿತನಾಗಿರ್ತಾನ. ಅವನ ಶರೀರ, ಇಂದ್ರಿಯಗಳು ಮತ್ತು ಅಂತಃಕರಣದ ಮೂಲಕ ಜಗತ್ತಿನ ಕಾರ್ಯಗಳು ನಡೆಯೋದಿಲ್ವಾ? ಈ ದುಃಖರೂಪಿಯಾಗಿರುವಂಥ ಸಂಸಾರದಿಂದ ಸಂಯೋಗವಾಗದೇ ಇರೋದು ಅಂಥ ಸ್ಥಿತಿ ಅಂತಂದರೆ ಯಾವುದು? ಈಗ ಸರಿ, ಆ ಸ್ಥಿತಿಗೆ ಹೊರಟೋಗ್ತಾನೆ, ಅವನಿಗೆ ಈ ಸಂಸಾರದಲ್ಲಿ ಸಂಯೋಗ ಇರೋದಿಲ್ಲ. ಅಂಥ ಸ್ಥಿತಿಗೆ ಹೋದ ಮೇಲೆ ಅವನು ಯಾವಾಗಲೂ ಧ್ಯಾನದಲ್ಲೇ ಇರ್ತಾನ, ಅಥವಾ ತನ್ನ ಶರೀರ ಇಂದ್ರಿಯಗಳ ಮೂಲಕ ಈ ಜಗತ್ತಿನ ಕೆಲಸಗಳನ್ನೆಲ್ಲ ಮಾಡ್ತಾನ ಇಲ್ವಾ ಅಂತ ನಮಗೆಲ್ಲ ಡೌಟ್ ಬರುತ್ತಲ್ವಾ? ಆ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈ ದುಃಖರೂಪಿ ಸಂಸಾರದಿಂದ ಎಂದೆಂದಿಗೂ ಸಂಬಂಧ ವಿಚ್ಛೇದವಾಗೋದು, ಅಂದರೆ ಅದರ ಜೊತೆ ಸಂಬಂಧವನ್ನು ಇಟ್ಕೊಳ್ಳದೆ ಇರೋದು, ಅದರ ಸಂಯೋಗದಿಂದ ರಹಿತವಾಗೋದು ಅಂತ ಹೇಳೋದು. ಆಯಿತಾ? ಈ ಒಂದು ಸಂಸಾರದಲ್ಲಿ ನಮಗೆ ಯಾವತ್ತೂ ನಾವು ಸಂಬಂಧವನ್ನು ಇಟ್ಕೊಳ್ಳದೆ ಇರುವಂಥದ್ದು. ಆ ಸ್ಥಿತಿಯಲ್ಲಿ ಯೋಗಿಯ ಶರೀರ, ಇಂದ್ರಿಯಗಳು ಮತ್ತು ಮನಸ್ಸಿನ ಮೂಲಕ ಏನೆಲ್ಲ ಕೆಲಸಗಳು ನಡೀತಾ ಇರುತ್ತೋ, ಅಂದರೆ ನಡೆಯೋದು, ತಿರುಗಾಡೋದು, ನೋಡೋದು, ಕೇಳೋದು, ಅಥವಾ ಮನನ ಮಾಡಿಕೊಳ್ಳೋದು, ಅಥವಾ ನಿರ್ಧಾರ ಮಾಡಿಕೊಳ್ಳೋದು, ಈ ಎಲ್ಲ ಕೆಲಸಗಳು ಆಗೋದೇ ಇಲ್ಲ ಅನ್ನೋ ರೀತಿ ಏನಿಲ್ಲ. ಅವನಲ್ಲೂ ಈ ಕೆಲಸಗಳೆಲ್ಲ ಆಗುತ್ತೆ ಅಲ್ವಾ? ಈ ಶರೀರ ಇದ್ಮೇಲೆ ಮನಸ್ಸು, ಇಂದ್ರಿಯಗಳೆಲ್ಲ ಇದ್ಮೇಲೆ ಈ ಕೆಲಸಗಳೆಲ್ಲ ಆಗೇ ಆಗುತ್ತೆ. ಆಗೋದಿಲ್ಲ ಅನ್ನುವಂಥ ಮಾತೇ ಇಲ್ಲ. ಅವನ ಶರೀರ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಎಲ್ಲದರಿಂದನೂ ಕೂಡ ಪ್ರಾರಬ್ಧಕ್ಕನುಸಾರವಾಗಿ ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ. ಅವನು ಬೇಕು ಅಂದರೂ ಆಗುತ್ತೆ, ಅವನು ಬೇಡ ಅಂದರೂ ಆಗುತ್ತೆ. ಅವನಿಗೆ ಪ್ರಾರಬ್ಧ ಅಂತ ಇರುತ್ತಲ್ಲ ಹಿಂದಿನ ಜನ್ಮದ್ದು, ಅದರ ಒಂದು ಅನುಸಾರವಾಗಿ ಆ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ. ಆದರೂ ಕೂಡ ಅವನ ಜ್ಞಾನದಲ್ಲಿ ಏಕಮಾತ್ರ ಪರಮಾತ್ಮನಲ್ಲದೆ ಬೇರೆ ಏನೂ ಇರೋದಿಲ್ಲ. ಅಂದರೆ ಅವನ ಪ್ರಜ್ಞೆಯಲ್ಲಿ ಭಗವಂತ ಮಾತ್ರ ಇರ್ತಾನೆ. ಬೇರೆ ಏನೂ ಇಲ್ಲದೆ ಇರುವ ಕಾರಣ ಅವನಿಗೆ ಈ ಕರ್ಮಗಳಿಂದ ಯಾವುದೇ ಸಂಬಂಧ ಇರೋದಿಲ್ಲ. ಅದು ಈ ಶರೀರದಲ್ಲಿ
ಈ ಜನ್ಮದಲ್ಲಿ ಆಗಬೇಕು, ಆಗ್ತಾ ಇದೆ ಅಷ್ಟೇ. ಈಗ ಅವನ ಮನಸ್ಥಿತಿಯಲ್ಲಿದೆ, ಭಗವಂತನಲ್ಲಿದೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಶರೀರದ ಮೂಲಕನೂ ಪ್ರಾರಬ್ಧಕ್ಕನುಸಾರವಾಗಿ ಕೆಲಸಗಳು ನಡೀತಾ ಇರುತ್ತೆ. ಆದರೆ ಅಲ್ಲಿ ನಾವು ನಾನು ಮಾಡ್ತಾ ಇದ್ದೀನಿ, ನಾನೇ ಇದನ್ನೆಲ್ಲ ಮಾಡ್ತಾ ಇರೋದು. ಮತ್ತು ನಮ್ಮಲ್ಲಿ ಆಸೆಗಳು, ಇಚ್ಛೆಗಳು, ಮೈಂಡಲ್ಲಿ ಏನೇನೋ ಯೋಚನೆಗಳು, ಅದನ್ನು ಹೇಗೆ ಮಾಡಲಿ ಪ್ಲ್ಯಾನ್ಗಳು ಏನೇನೋ ಇರೋದ್ರಿಂದ ನಾವು ಅದಕ್ಕೆ ಬಂಧನಕ್ಕೂ ಒಳಗಾಗ್ತೀವಿ. ಆದರೆ ಅವನಿಗೇನಾಗುತ್ತೆ ಅಂತಂದರೆ, ಆ ಶರೀರದ ಮೂಲಕ ಏನೇ ಕೆಲಸ ಮಾಡ್ತಾ ಇದ್ರೂ ನಡೀತಾ ಇದೆ, ಆದರೆ ಅವನ ಚಿತ್ತ ಭಗವಂತನಲ್ಲಿರುತ್ತೆ. ಅದಕ್ಕೋಸ್ಕರ ಆ ಕೆಲಸಗಳಿಗೂ ಅವನಿಗೂ ಸಂಬಂಧನೇ ಇರೋದಿಲ್ಲ. ಅವನ ಈ ಸ್ಥಿತಿ ಅನ್ನೋದು ಧ್ಯಾನ ಕಾಲದಲ್ಲಷ್ಟೇ ಅಲ್ಲ, ವ್ಯುತ್ಥಾನ ಕಾಲದಲ್ಲಿ, ಅಂದರೆ ವ್ಯವಹಾರ ಮಾಡ್ತಾನಲ್ಲ ಈ ಜಗತ್ತಲ್ಲಿ, ಆಗಲೂ ಕೂಡ ಒಂದೇ ರೀತಿ ಇರುತ್ತೆ. ಈಗ ನಮಗೇನಾಗುತ್ತೆ, ಭಗವಂತನ ವಿಷಯಗಳನ್ನು ಕೇಳ್ತಾ ಇರಬೇಕಾದ್ರೆ ಮಾತ್ರ ನಮ್ಮ ಮನಸ್ಸು ಆ ಕಡೆ ಇರುತ್ತೆ. ಕೆಲವ್ರಿಗೆ ಅದು ಇರೋದಿಲ್ಲ. ಇಲ್ಲಿ ಕೇಳ್ತಾ ಇರ್ತಾರೆ, ಅವ್ರ ಮನಸ್ಸು ಎಲ್ಲೋ ಓಡೋಗ್ತಾ ಇರುತ್ತೆ ಅಲ್ವಾ. ಆ ರೀತಿ ಅಲ್ಲ, ಅವನು ಧ್ಯಾನ ಮಾಡ್ತಾ ಇದ್ದರೂ ಕೂಡ ಮತ್ತು ಅವನು ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಅವನ ಸ್ಥಿತಿ ಒಂದೇ ರೀತಿಯಾಗಿರುತ್ತೆ ಅನ್ನೋದು ಇದರ ಅರ್ಥ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಮಾಡಿಕೊಂಡು ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ವಿ ಅಂದರೆ ನಾವು ಕೂಡ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.